ನಮಗೇನು ಕೊಟ್ಟರು ಮಾಡಲೇಬೇಕಲ್ಲ, ಪಕ್ಷದ ಕೆಲಸ ಅದು. ಸಮಾವೇಶ ಮಾಡ್ತಕ್ಕಂಥದ್ದು 2 ವರ್ಷ ಆದಮೇಲೆ ಸ್ವಾಭಾವಿಕವಲ್ಲ, ಮಾಡ್ತಾ ಇದ್ದೀವಿ. ಮತ್ತು ಹಳೆ ಮೈಸೂರು ಭಾಗದಲ್ಲೇ ಯಾಕೆ ಸ್ಥಳ ಆಯ್ಕೆ ಮಾಡಿದ್ರು? ಅದ್ರ ಬಗ್ಗೆ ರಾಜಕೀಯ ನಿನ್ನೆ ಉತ್ತರ ಕರ್ನಾಟಕದಲ್ಲೇ ಇದ್ರು, ಬಿಜಾಪುರದಲ್ಲಿ ಸಮಾವೇಶ ಮುಂದೆ ಉತ್ತರ ಕರ್ನಾಟಕದಲ್ಲಿ ಮಾಡೋಣ. ಸರ್, ಯಾವಾಗ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ವಿಚಾರಗಳು ಪ್ರಸ್ತಾಪ ಬರ್ತವೆ ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಪದೇ ಪದೇ ಸಾಧನಾ ಸಮಾವೇಶಗಳನ್ನು ಮಾಡ್ತಾರೆ. ತಮ್ಮ ಶಕ್ತಿ ಪ್ರದರ್ಶನಕ್ಕೋಸ್ಕರ ಬಳಕೆ ಮಾಡ್ಕೊಳ್ತಾರೆ. ನೀವೇ ಇದನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ಪದೇ ಪದೇ. ಅವ್ರು ಎಂದೂ ಹೇಳಿಲ್ಲ 5 ವರ್ಷ ಇರ್ತೀನಂತ ಹೇಳಿದ್ದಾರೆ. ಅದನ್ನ ನಿಮ್ಮ ಹೈಕಮಾಂಡ್ ಒಂದ್ಸರಿ ಹೇಳ್ಬಿಟ್ರೆ ಭಾಳ ಅದು ಅವ್ರಿಗೆ ಹೋಗಿ. ಸರ್, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಲಿಕ್ಕಿಂತ ಮುಂಚೆನೇ 5 ವರ್ಷ ನೋಡ್ರಿ, ಅವರೇ ಹೇಳಿದ ಮೇಲೆ ನಮ್ಮಂಥ ಮಂತ್ರಿಗಳು ಹೇಳೋದ್ರಲ್ಲಿ ಅರ್ಥ ಇಲ್ಲ. 5 ವರ್ಷ ಅವರೇ ಇರ್ತಾರೆ, ಖಾಲಿ ಇಲ್ಲ. ಸರ್, ಈಗ ಹಾವೇರಿ ಹಾಲು ಒಕ್ಕೂಟದಲ್ಲಿ ಸರ್ ಹಾಲು ಪ್ಯಾಕೆಟ್ ಪೌಡರ್ ಬ್ಯಾಗ್ಗಳಲ್ಲಿ ಕೂಡ ತೂಕದ ವ್ಯತ್ಯಾಸಗಳು ಕೂಡ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ನೀವು ನಿನ್ನೆ ಎಲ್ಲೋ ಮಾಡಿದ್ದು ಕಾಣ್ತದೆ. ಇವತ್ತು ಪ್ರಜಾವಾಣಿಯಲ್ಲಿ ಓದಿದೆ ನಾನು. ಸಿಗ್ಗಾಂವ್ನಲ್ಲಿ 2 ಅಂಗನವಾಡಿ ವಿಸಿಟ್ ಮಾಡಿ ಬಂದಿದ್ದೀನಿ ನಾನು, ತಹಸೀಲ್ದಾರ್ ಕೂಡ. 25 kg ಪ್ಯಾಕೆಟ್ ಒಡೆದೇ ನೋಡಿದ್ದೀನಿ, 25 kgನೇ ಇದೆ. ಸರ್, ಈಗ ನೀವು ಹ್ಯಾಂಗೆ ಬರಿತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ. ನಾನು 2 ಅಂಗನವಾಡಿ ವಿಸಿಟ್ ಮಾಡಿ ಬಂದಿದ್ದೀನಿ. ಮತ್ತು ಇನ್ನೂ ಒಂದು ವಿಸಿಟ್ ಈಗ ಹಾವೇರಿನಲ್ಲೇ ಮಾಡ್ತೀನಿ, ನಿಮ್ಮ ಎದುರಿಗೆ ಸರ್ಪ್ರೈಸು. ಬಟ್ ಅಕಸ್ಮಾತ್ KMF ಹಾವೇರಿ ಅವ್ರು ಹಂಗೆ ಮಾಡಿದರೆ ಅವ್ರ ಮೇಲೆ ಖಂಡಿತ ಕ್ರಮ ಅಲ್ಲ. ನಾನು ಈಗ 2 ಅಂಗನವಾಡಿ ಈಗ ತಡಸಕ್ಕೆ ಹೋಗಿ ವಿಸಿಟ್ ಮಾಡಿ ಬಂದೆ. 2 ಕಡೆ ನಾನು ಒಡೆದು ಪಾಕೆಟನ್ನೇ ಒಡೆದು ನೋಡಿದೆ. 25 kg ಅದು ಬರ್ದಿದ್ರೆ ಎಲ್ಲಾದರೂ ಒಂದು ಸ್ಟ್ರೇ ಇನ್ಸಿಡೆಂಟ್ ಆಗಿದ್ದರೆ ಅದನ್ನು ತನಿಖೆ ಮಾಡಿಸ್ತೀನಿ ಮತ್ತು ಆಗ್ದಂಗೆ ನೋಡಿಕೊಂಡು. ಹಾವೇರಿಯಲ್ಲಿ ಪ್ಯಾಕಿಂಗ್ ರೇಟ್ ಸ್ಟಾರ್ಟ್ ಆದಾಗಿಂತ ಈ ಥರ ಸಮಸ್ಯೆ ಆಗ್ತಾ ಇರೋದು ಅಲ್ಲ, ಮೊದಲಿಂದ ನನಗೆ ಗೊತ್ತಿಲ್ಲ. ಈಗ ನಾನು ನೋಡಿದ್ದು ಹೇಳ್ರಿ, ನಿಮ್ಮದೇ ಸಮಸ್ಯೆ ಹೇಳ್ತಾ ಇದ್ದಾರೆ. ಹಂಗೇನಾರು ಇತ್ತಪ್ಪ ಅಂದ್ರೆ ಕ್ರಮ ಕೈಗೊಳ್ಳೋಣ. 100%. ಸರ್, ಈಗ ಮೆಡಿಕಲ್ ಹಣ ಪಡಿತಾ ಇದ್ದಾರೆ. ಈಗ ನಾನು ಡೀನ್ ಅವ್ರ ಜೊತೆ ಅದನ್ನೇ ಮಾತನಾಡಿದೆ. ಅವನಿಗೆ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಇಂಟರ್ವ್ಯೂ ಕರೆದಿರೋದು. ಅವನು ಹಾಕುವಾಗ ಅಪ್ಲೈ ಮಾಡಿದವನು ತಪ್ಪು ಮಾಡಿದ್ದಾನೆ. ಟೆಕ್ನಿಷಿಯನ್ ಅವನು ಒಬ್ಬ ಡಿಪ್ಲೊಮಾ ಪ್ಲಸ್ ಗ್ರ್ಯಾಜುಯೇಷನ್ 2 ಐತಂತವನು. ಆದರೆ ಬರೀ ಗ್ರ್ಯಾಜುಯೇಷನ್ ಒಂದೇ ಕೋಟ್ ಮಾಡಿದ್ದಕ್ಕೆ ಆ ಸಮಸ್ಯೆ ಆಗಿದೆ. ಅದನ್ನು ವೆರಿಫೈ ಮಾಡಿ ಆ ಥರ ಏನಾರು ಅವ್ರು ಅಕ್ರಮ ಮಾಡಿದರೆ ಕ್ರಮ ಕೈಗೊಳ್ಳಿ. ಆಮೇಲೆ ಡ್ರೈವರ್ಸ್ದು ಹಂಗೆ ಮಾಡಿದ್ದಾರೆ ಸರ್, ಅವ್ರ ಲೈಸೆನ್ಸ್ ಇಲ್ಲ, ಹೆವಿ ಬ್ಯಾಡ್ಜ್ ಇಲ್ಲ ಅಂಥವ್ರಿಗೆಲ್ಲ. ಈಗ ಹೆಂಗಾದರೂ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಅವ್ರ ಎದುರಿಗೆ ಅವೆರಡು ಕೇಸ್ ಕೂಡ ರಿವ್ಯೂ ಮಾಡ್ತೀವಿ. ಅವ್ರು ತಪ್ಪಿಸ್ತಿರಿದ್ರೆ ಕ್ರಮ ಸರ್. ಹಾವೇರಿ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಪದೇ ಪದೇ ಸಮಸ್ಯೆ ಕಾಡ್ತಾ ಇದೆ. ಆಮೇಲೆ ಮಾರಾಟಗಾರರು ಸರ್ ಬರೀ ಲಿಂಕ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್. ನೀವು ಹೇಳ್ತಾ ಇದ್ದೀರಿ ಯೂರಿಯಾ ಮತ್ತು DAP ಕೇಂದ್ರ ಸರ್ಕಾರದಿಂದನೇ ಸಪ್ಲೈ ಕಡಿಮೆ ಇದೆ. ನಿಮಗೆ ಎಷ್ಟು ಕರ್ನಾಟಕಕ್ಕೆ ಯೂರಿಯಾ ರಿಕ್ವೈರ್ಮೆಂಟ್ ಇದೆ ಅಗ್ರಿಕಲ್ಚರ್ ಡಾಟಾ ಪ್ರಕಾರ ಅಷ್ಟು ಕೊಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ. ಸ್ವಲ್ಪ ನೀವು ಹೆಂಗಾದರೂ ಬೊಮ್ಮಾಯಿ ಸಾಹೇಬ್ರು ಇಲ್ಲೇ ಇದ್ದಾರೆ, ಅವ್ರ ಕಡೆಯಿಂದ ಪ್ರೆಷರ್ ಮಾಡಿಸಿ. ನಾನು ಲಿಂಕ್ ನೋಡಿ, ಲಿಂಕ್ ಇನ್ಸಿಸ್ಟ್ ಮಾಡಿ. ಈಗ ನನಗೆ ಗೊತ್ತಿಲ್ಲ, ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಬೇಡಿಕೆ ಜಾಸ್ತಿ ಇದೆ ಸರ್, ಅಷ್ಟೇ ಸರ್. ಇಲ್ಲ, ಮಳೆ ಜಾಸ್ತಿ ಇದೆ ಅಂತಲ್ಲ, ಮಳೆ ಸ್ವಲ್ಪ ಈ ವರ್ಷ ಚೆನ್ನಾಗಿಯೇ ಆಗಿದೆ. ಅದ್ರದ್ದೇನು ಯೂರಿಯಾ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಅನ್ನೋದು ಒಂದು ಸೈಕಾಲಜಿ ರೈತರಿಗೆ. ಕಳಪೆ ಗೊಬ್ಬರದ ಬಗ್ಗೆ ಅಂತೂ 4 ಕೇಸನ್ನು ಈಗಾಗಲೇ DC ಅವ್ರು ಬುಕ್ ಮಾಡಿದ್ದೀವಿ. ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಖಂಡಿತ ಅದನ್ನು ನಾನು ಇನ್ವೆಸ್ಟಿಗೇಟ್ ಮಾಡಿ ಈಗ ಆಲ್ರೆಡಿ ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಲೈಸೆನ್ಸ್ ಅಂತೂ ಮಾಡಿದ್ದೀವಿ. ಈಗ 4 ಅಂಗಡಿದು ಇನ್ನೂ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಈಗ ಅಗ್ರೋ ಸೆಂಟರ್ಗಳವರು ಏನು ಹೇಳ್ತಾರೆ ಸರ್, ಈಗ ಸರ್ಕಾರ ಕಂಪ್ನಿಗಳಿಗೆ ಏನು ಲೈಸೆನ್ಸ್ ಕೊಟ್ಟಿರ್ತಾರೆ ಅದು ಮಾಡ್ತಾರೆ. ಬಟ್ ಈ ರೀತಿಯಾಗಿ ನಮಗೆ ಮತ್ತು ರೈತರಿಗೆ ಕೂಡ ಸಂಬಂಧ ಕಡಿತ ಆಗ್ತಾ ಇದೆ. ಸಂಬಂಧ ಇರಲ್ಲ, ಅದು ಪರ್ಮಿಷನ್ ತೊಗೊಂಡ್ರೆ ಸರ್ಕಾರ ಕೊಟ್ಟಿರ್ತೈತೆ, ಅವ್ರನ್ನ ಕೇಳಬೇಕು, ಅವ್ರ ಮೇಲೆ ಕಂಪ್ಲೇಂಟ್ ಆಗಬೇಕು, ನಮ್ಮ ಮೇಲೆ ಮಾಡಬೇಕು. ನೋಡಿ, ಲೈಸೆನ್ಸ್ ಕೊಡೋ ಉದ್ದೇಶನು ಒಳ್ಳೆ ಗೊಬ್ಬರನೇ ಮಾರಬೇಕು, ಕ್ವಾಲಿಟಿ ಗೊಬ್ಬರನೇ ಮಾರಬೇಕು. ಮತ್ತು ಅದನ್ನೇ ಪರ್ಪಸ್ ಅವ್ರ ಕಡೆಯಿಂದ ಡಿಫೀಟ್ ಆದರೆ ಅವ್ರು ಯಾರೇ ಅದ್ರ ಬಗ್ಗೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಲೇಔಟ್ ಅಪ್ರೂವಲ್ 1 ಎಕರೆಗೆ 2.5 ಲಕ್ಷ ರೂಪಾಯಿ ಲಂಚ ತಗೊಳ್ಳುವಂಥ ಕೆಲಸ ನಡೆದಿದೆ ಅಂತೇಳಿ
ಭಾಳಷ್ಟು ಜನ ಲೇಔಟ್ ಓನರ್ಸ್ಗಳು ನಮಗೆ ಫೋನ್ ಮಾಡ್ತಿದ್ದಾರೆ ಸರ್, ಭಾಳಷ್ಟು ಜನ ಅದನ್ನು ಲಿಖಿತವಾಗಿ ಕೊಟ್ಟರೆ ನಾಳೆ ನಮಗೆ ಏನು ತೊಂದರೆ ಮಾಡ್ತಾರೋ ಡಾಕ್ಯುಮೆಂಟೇಷನಲ್ಲಿ ಅನ್ನುವಂಥ ಭಯ ಅವರಿಗೆ. 1 ಎಕರೆಗೆ 2 ಲಕ್ಷ ಡಿಮಾಂಡು, 1.5 ಲಕ್ಷ ನಗರಾಭಿವೃದ್ಧಿ ಪ್ರಾಂತಕ್ಕೆ 50,000ನ ಇಲಾಖೆ ಕಳಿಸ್ಕೊಡೋದಕ್ಕೆ ಸಂಬಂಧಪಟ್ಟಂತ ಹೇಳಿ 2.5 ಲಕ್ಷ ವಸೂಲಿ ಮಾಡ್ತಾರೆ ಬಿಜೆಪಿಯವರು ಆರೋಪ ಮಾಡ್ತಾರೆ. ನಿಮ್ಮ ಕಡೆ ನಿರ್ದಿಷ್ಟ ದಾಖಲೆ ಇದ್ರೆ ಕೊಡಿ, ಖಂಡಿತ ಕ್ರಮ. ನಮಗೇನು ಕೊಟ್ಟರು ಮಾಡಲೇಬೇಕಲ್ಲ, ಪಕ್ಷದ ಕೆಲಸ ಅದು. ಸಮಾವೇಶ ಮಾಡ್ತಕ್ಕಂಥದ್ದು 2 ವರ್ಷ ಆದಮೇಲೆ ಸ್ವಾಭಾವಿಕವಲ್ಲ, ಮಾಡ್ತಾ ಇದ್ದೀವಿ. ಮತ್ತು ಭಾಗದಲ್ಲೇ ಯಾಕೆ ಚಾಯ್ಸ್ ಮಾಡಿದ್ರಿ? ಹಳೆ ಮೈಸೂರು ಭಾಗದಲ್ಲೇ ಯಾಕೆ ಸ್ಥಳ ಆಯ್ಕೆ ಮಾಡಿದ್ರಿ? ಅದ್ರ ಬಗ್ಗೆ ರಾಜಕೀಯ ನಿನ್ನೆ ಉತ್ತರ ಕರ್ನಾಟಕದಲ್ಲೇ ಇದ್ರು, ಬಿಜಾಪುರದಲ್ಲಿ ಸಮಾವೇಶ ಮುಂದೆ ಉತ್ತರ ಕರ್ನಾಟಕದಲ್ಲಿ ಮಾಡೋಣ. ಸರ್, ಯಾವಾಗ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ವಿಚಾರಗಳು ಪ್ರಸ್ತಾಪ ಬರ್ತವೆ ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಪದೇ ಪದೇ ಸಾಧನಾ ಸಮಾವೇಶಗಳನ್ನು ಮಾಡ್ತಾರೆ. ತಮ್ಮ ಶಕ್ತಿ ಪ್ರದರ್ಶನಕ್ಕೋಸ್ಕರ ಬಳಕೆ ಮಾಡ್ಕೊಳ್ತಾರೆ. ನೀವೇ ಇದನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಪದೇ ಪದೇ. ಅವ್ರು ಎಂದೂ ಹೇಳಿಲ್ಲ 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ನಿಮ್ಮ ಹೈಕಮಾಂಡ್ ಒಂದ್ಸರಿ ಹೇಳ್ಬಿಟ್ರೆ ಭಾಳ ಆಗ್ತೈತೆ. ಅದು ಅವ್ರಿಗೆ ಹೋಗಿ ಸರ್, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಲಿಕ್ಕಿಂತ ಮುಂಚೆನೇ 5 ವರ್ಷ ನೋಡ್ರಿ, ಅವರೇ ಹೇಳಿದ ಮೇಲೆ ನಮ್ಮಂಥ ಮಂತ್ರಿಗಳು ಹೇಳೋದ್ರಲ್ಲಿ ಅರ್ಥ ಇಲ್ಲ. 5 ವರ್ಷ ಅವರೇ ಇರ್ತಾರೆ, ಖಾಲಿ ಇಲ್ಲ. ಸರ್, ಈಗ ಹಾವೇರಿ ಹಾಲು ಒಕ್ಕೂಟದಲ್ಲಿ ಸರ್ ಹಾಲು ಪ್ಯಾಕೆಟ್ ಪೌಡರ್ ಬ್ಯಾಗ್ಗಳಲ್ಲಿ ಕೂಡ ತೂಕದ ವ್ಯತ್ಯಾಸಗಳು ಕೂಡ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ನೀವು ನಿನ್ನೆ ಎಲ್ಲೋ ಮಾಡಿದ್ದು ಕಾಣ್ತದೆ. ಇವತ್ತು ಪ್ರಜಾವಾಣಿಯಲ್ಲಿ ಓದಿದೆ. ನಾನು ಸಿಗ್ಗಾಂವ್ನಲ್ಲಿ 2 ಅಂಗನವಾಡಿ ವಿಸಿಟ್ ಮಾಡಿ ಬಂದಿದ್ದೀನಿ, ನಾನು ತಹಸೀಲ್ದಾರ್. 25 kg ಪ್ಯಾಕೆಟ್ ಒಡೆದೇ ನೋಡಿದ್ದೀನಿ, 25 kgನೇ ಇದೆ. ಸರ್, ಈಗ ನೀವು ಹ್ಯಾಂಗೆ ಬರಿತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ. ನಾನು 2 ಅಂಗನವಾಡಿ ವಿಸಿಟ್ ಮಾಡಿ ಬಂದಿದ್ದೀನಿ. ಮತ್ತು ಇನ್ನೂ ಒಂದು ವಿಸಿಟ್ ಈಗ ಹಾವೇರಿನಲ್ಲೇ ಮಾಡ್ತೀನಿ, ನಿಮ್ಮ ಎದುರಿಗೆ ಸರ್ಪ್ರೈಸು. ಬಟ್ ಅಕಸ್ಮಾತ್ KMF ಹಾವೇರಿ ಅವ್ರು ಹಂಗೆ ಮಾಡಿದರೆ ಅವ್ರ ಮೇಲೆ ಖಂಡಿತ ಕ್ರಮ ಕೈಗೊಳ್ಳಿ. ಅಲ್ಲ, ನಾನು ಈಗ 2 ಅಂಗನವಾಡಿ ಈಗ ತಡಸಕ್ಕೆ ಹೋಗಿ ವಿಸಿಟ್ ಮಾಡಿ ಬಂದೆ. 2 ಕಡೆ ನಾನು ಒಡೆದು ಪಾಕೆಟನ್ನೇ ಒಡೆದು ನೋಡಿದೆ, 25 kg. ಅದು ಬರ್ದಿದ್ರೆ ಎಲ್ಲಾದರೂ ಒಂದು ಸ್ಟ್ರೇ ಇನ್ಸಿಡೆಂಟ್ ಆಗಿದ್ದರೆ ಅದನ್ನು ತನಿಖೆ ಮಾಡಿಸ್ತೀನಿ ಮತ್ತು ಆಗ್ದಂಗೆ ನೋಡ್ಕೊಂಡು. ಹಾವೇರಿಯಲ್ಲಿ ಪ್ಯಾಕಿಂಗ್ ರೇಟ್ ಸ್ಟಾರ್ಟ್ ಆದಾಗಿಂತ ಈ ಥರ ಸಮಸ್ಯೆ ಆಗ್ತಾ ಇರೋದು ಅಲ್ಲ, ಮೊದಲಿಂದ ನನಗೆ ಗೊತ್ತಿಲ್ಲ. ಈಗ ನಾನು ನೋಡಿದ್ದು ಈಗ ಹೇಳ್ರಿ, ನಿಮ್ಮದೇ ಸಮಸ್ಯೆ ಹೇಳ್ತಾ ಇದ್ದಾರೆ. ಹಂಗೇನಾರು ಇತ್ತಪ್ಪ ಅಂದ್ರೆ ಕ್ರಮ ಕೈಗೊಳ್ಳೋಣ. 100%. ಸರ್, ಸರ್, ಈಗ ಮೆಡಿಕಲ್ ಕಾಲೇಜ್ ಹಣ ಪಡಿತಾ ಇದ್ದಾರೆ. ಈಗ ನಾನು ಡೀನ್ ಅವ್ರ ಜೊತೆ ಅದನ್ನೇ ಮಾತನಾಡಿದೆ. ಅವನಿಗೆ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಇಂಟರ್ವ್ಯೂ ಕರೆದಿರೋದು. ಅವನು ಹಾಕುವಾಗ ಅಪ್ಲೈ ಮಾಡಿದವನು ತಪ್ಪು ಮಾಡಿದ್ದಾನೆ. ಟೆಕ್ನಿಷಿಯನ್ ಅವನು ಒಬ್ಬ ಡಿಪ್ಲೊಮಾ ಪ್ಲಸ್ ಗ್ರ್ಯಾಜುಯೇಷನ್ 2 ಐತಂತವನು. ಆದರೆ ಬರೀ ಗ್ರ್ಯಾಜುಯೇಷನ್ ಒಂದೇ ಕೋಟ್ ಮಾಡಿದ್ದಕ್ಕೆ ಆ ಸಮಸ್ಯೆ ಆಗಿದೆ. ಅದನ್ನು ವೆರಿಫೈ ಮಾಡಿ ಆ ಥರ ಏನಾರು ಅವ್ರು ಅಕ್ರಮ ಮಾಡಿದರೆ ಕ್ರಮ ಕೈಗೊಳ್ಳಿ. ಆಮೇಲೆ ಡ್ರೈವರ್ಸ್ದು ಹಂಗೆ ಮಾಡಿದ್ದಾರೆ ಸರ್, ಅವ್ರ ಲೈಸೆನ್ಸ್ ಇಲ್ಲ, ಹೆವಿ ಬ್ಯಾಡ್ಜ್ ಇಲ್ಲ ಅಂಥವ್ರಿಗೆಲ್ಲ. ಈಗ ಹೆಂಗಾದರೂ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಅವ್ರ ಎದುರಿಗೆ ಅವು 2 ಕೇಸ್ ಕೂಡ ರಿವ್ಯೂ ಮಾಡ್ತೀವಿ. ಅವ್ರು ತಪ್ಪಿಸ್ತಿರಿದ್ರೆ ಕ್ರಮ ಕೈಗೊಳ್ಳಿ. ಸರ್, ಹಾವೇರಿ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಪದೇ ಪದೇ ಸಮಸ್ಯೆ ಕಾಡ್ತಾ ಇದೆ. ಆಮೇಲೆ ಮಾರಾಟಗಾರರು ಸರ್ ಬರೀ ಲಿಂಕ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್. ಕೆಲವೆಲ್ಲ ಯೂರಿಯಾಕ್ಕೆ ಮತ್ತೆ ನೀವು ಹೇಳ್ತಾ ಇದ್ದೀರಿ, ಯೂರಿಯಾ ಮತ್ತು DAP ಕೇಂದ್ರ ಸರ್ಕಾರದಿಂದನೇ ಸಪ್ಲೈ ಕಡಿಮೆ ಇದೆ. ನಿಮಗೆ ಎಷ್ಟು ಕರ್ನಾಟಕಕ್ಕೆ ಯೂರಿಯಾ ರಿಕ್ವೈರ್ಮೆಂಟ್ ಇದೆ ಅಗ್ರಿಕಲ್ಚರ್ ಡಾಟಾ ಪ್ರಕಾರ, ಅಷ್ಟು ಕೊಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ. ಸ್ವಲ್ಪ ನೀವು ಹೆಂಗಾದರೂ ಬೊಮ್ಮಾಯಿ ಸಾಹೇಬ್ರು ಇಲ್ಲೇ ಇದ್ದಾರೆ, ಅವ್ರ ಕಡೆಯಿಂದ ಪ್ರೆಷರ್ ಮಾಡಿಸಿ. ನಾನು ಲಿಂಕ್ ನೋಡಿ, ಲಿಂಕ್ ಇನ್ಸಿಸ್ಟ್ ಮಾಡಿ. ಹಾವೇರಿಗೆ ಏನು ಬರ್ಬೇಕು ಸರ್, ಕೋಟ ಬಂದಿದೆ ಸರ್. ಈಗ ನನಗೆ ಗೊತ್ತಿಲ್ಲ, ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಬೇಡಿಕೆ ಜಾಸ್ತಿ ಇದೆ ಸರ್, ಅಷ್ಟೇ ಸರ್. ಇಲ್ಲ, ಮಳೆ ಜಾಸ್ತಿ ಇದೆ ಅಂತಲ್ಲ, ಮಳೆ ಸ್ವಲ್ಪ ಈ ವರ್ಷ ಚೆನ್ನಾಗಿಯೇ ಆಗಿದೆ. ಅದ್ರದ್ದೇನು ಯೂರಿಯಾ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಅನ್ನೋದು ಒಂದು ಸೈಕಾಲಜಿ ರೈತರಿಗೆ. ಕಳಪೆ ಗೊಬ್ಬರದ ಬಗ್ಗೆ ಅಂತೂ 4 ಕೇಸನ್ನು ಈಗಾಗಲೇ DC ಅವ್ರು ಬುಕ್ ಮಾಡಿದ್ದೀವಿ. ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಖಂಡಿತ ಕೊಪ್ಪಳದೊಂದು ಕಂಪ್ನಿ ಸರ್ ಹಾವೇರಿಗೆ ಗೊಬ್ಬರ ಸಪ್ಲೈ ಮಾಡಿದೆ ಸರ್. ಅದನ್ನು ನಾನು ಇನ್ವೆಸ್ಟಿಗೇಟ್ ಮಾಡಿ ಈಗ ಆಲ್ರೆಡಿ ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಡಿಲೈಸೆನ್ಸ್ ಅಂತೂ ಮಾಡಿದ್ದೀವಿ. ಈಗ 4 ಅಂಗಡಿದು ಇನ್ನೂ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಈಗ ಆಗ್ರೋ ಸೆಂಟರ್ಗಳವರು ಏನು ಹೇಳ್ತಾರೆ ಸರ್, ಈಗ ಸರ್ಕಾರ ಕಂಪ್ನಿಗಳಿಗೆ ಏನು ಲೈಸೆನ್ಸ್ ಕೊಟ್ಟಿರ್ತಾರೆ ಅದು ಮಾಡ್ತಾರೆ. ಬಟ್ ಈ ರೀತಿಯಾಗಿ ನಮಗೆ ಮತ್ತು ರೈತರಿಗೆ ಕೂಡ ಸಂಬಂಧ ಕಡಿತ ಆಗ್ತಾ ಇದೆ. ರೈತರಿಗೆ ಸಂಬಂಧ ಇರಲ್ಲ, ಅದು ಪರ್ಮಿಷನ್ ತೊಗೊಂಡ್ರೆ ಸರ್ಕಾರ ಕೊಟ್ಟಿರ್ತೈತೆ, ಅವ್ರನ್ನ ಕೇಳಬೇಕು, ಅವ್ರ ಮೇಲೆ ಕಂಪ್ಲೇಂಟ್ ಆಗಬೇಕು, ನಮ್ಮೆಲ್ಲ ಮಾಡಬೇಕು ಅಂತ. ನೋಡಿ, ಲೈಸೆನ್ಸ್ ಕೊಡೋ ಉದ್ದೇಶನು ಒಳ್ಳೆ ಗೊಬ್ಬರನೇ ಮಾರಬೇಕು, ಕ್ವಾಲಿಟಿ ಗೊಬ್ಬರನೇ ಮಾರಬೇಕು. ಮತ್ತು ಅದನ್ನೇ ಪರ್ಪಸ್ ಅವ್ರ ಕಡೆಯಿಂದ ಡಿಫಿಟ್ ಆದರೆ
ಅವ್ರು ಯಾರೇ ಅದ್ರ ಬಗ್ಗೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಲೇಔಟ್ ಅಪ್ರೂವಲ್ ಒಂದು ಎಕರೆಗೆ 2 ಲಕ್ಷ ರೂಪಾಯಿ ಲಂಚ ತಗೊಳ್ಳುವಂಥ ಕೆಲಸ ನಡೆದಿದೆ ಅಂತೇಳಿ ಭಾಳಷ್ಟು ಜನ ಲೇಔಟ್ ಓನರ್ಸ್ಗಳು ನಮಗೆ ಫೋನ್ ಮಾಡ್ತಿದ್ದಾರೆ ಸರ್. ಭಾಳಷ್ಟು ಜನ ಅದನ್ನು ಲಿಖಿತವಾಗಿ ಕೊಟ್ಟರೆ ನಾಳೆ ನಮಗೆ ಏನು ತೊಂದರೆ ಮಾಡ್ತಾರೋ ಡಾಕ್ಯುಮೆಂಟೇಷನಲ್ಲಿ ಅನ್ನುವಂಥ ಭಯ ಅವರಿಗೆ. ಒಂದೊಂದು ಎಕರೆಗೆ 2 ಲಕ್ಷ ಡಿಮಾಂಡು, 1.5 ಲಕ್ಷ ನಗರಾಭಿವೃದ್ಧಿ ಪ್ರಾಧಿಕಾರ 50,000 ಇಲಾಖೆ ಕಳಿಸ್ಕೊಡ್ತಾರೆ ಸಂಬಂಧಪಟ್ಟಂಥ ಅಂತ ಹೇಳಿ 2 ಲಕ್ಷ ವಸೂಲಿ ಮಾಡ್ತಾರೆ ಬಿಜೆಪಿಯವರು ಆರೋಪ ಮಾಡ್ತಾರೆ. ನಿಮ್ಮ ಕಡೆ ನಿರ್ದಿಷ್ಟ ದಾಖಲೆ ಇದ್ರೆ ಕೊಡಿ, ಖಂಡಿತ ಕ್ರಮ